ಪ್ರೀತಿಯ ವಿದ್ಯಾರ್ಥಿಗಳೇ, ಜೂನ್ 2021ರಲ್ಲಿ ನಡೆಯಲಿರುವ SSLC ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ನಿರ್ದೇಶಾಂಕ ರೇಖಾಗಣಿತ ಈ ಪಾಠದಿಂದ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಇರುತ್ತವೆ ಅನ್ನೋದನ್ನು ನಾವು ಈಗ ನೋಡೋಣ. ಈ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಸೂತ್ರಗಳನ್ನು ಒಳಗೊಂಡಿರ್ತವೆ. ಮೂಲ ಬಿಂದುವಿನಿಂದ ಒಂದು ನಿರ್ದೇಶಾಂಕ ಬಿಂದುವಾಗಿರುವ ದೂರ, 2 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಅಥವಾ ಮಧ್ಯಬಿಂದು ಸೂತ್ರ ಅಥವಾ ಭಾಗ ಪ್ರಮಾಣ ಸೂತ್ರ, ಈ ರೀತಿ ಸೂತ್ರಗಳನ್ನು ಕೇಳಲಾಗುತ್ತೆ. ಅಥವಾ ತ್ರಿಭುಜದ ವಿಸ್ತೀರ್ಣದ ಸೂತ್ರ, ಈ ರೀತಿ ತ್ರಿಭುಜದ ವಿಸ್ತೀರ್ಣದ ಸೂತ್ರಗಳನ್ನು, ಒಟ್ಟಾರೆ ಸೂತ್ರಗಳನ್ನು ಕೇಳಬಹುದು. ಅಥವಾ ಆ ಸೂತ್ರಗಳನ್ನು ಬಳಸಿ ಚಿಕ್ಕ ಲೆಕ್ಕಗಳನ್ನು ಕೂಡ 1 ಅಂಕಕ್ಕೆ ಕೇಳ್ಬೋದಾಗಿದೆ. ಈ ವರ್ಷ 4 ಪಾಠಗಳನ್ನು ನಿಮ್ಮ ಸಿಲೆಬಸ್ಸಿಂದ ತೆಗೆದಿರೋದ್ರಿಂದ ಈ ಪಾಠದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಮತ್ತು ವೆಯ್ಟೇಜ್ ಈ ಪಾಠಕ್ಕೆ ಜಾಸ್ತಿ ಖಂಡಿತ ಆಗುತ್ತೆ. ಮೊದಲನೇ ಪ್ರಶ್ನೆ, 4 - 3 ಈ ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರವು. ಮೂಲ ಬಿಂದು ಅಂದರೆ x ಮತ್ತು y ಅಕ್ಷ ಎರಡು ಸಂಧಿಸ್ತಕ್ಕಂಥ ಬಿಂದು. 4 ಆಪ್ಷನ್ಗಳನ್ನು ಕೊಡಲಾಗಿದೆ: 7 ಮಾನ, 25 ಮಾನ, 5 ಮಾನ ಮತ್ತು 6 ಮಾನಗಳು ಅಂತ. ಇದು ಲಾಸ್ಟ್ ಇಯರ್ ಹೊಸ ಪ್ರಶ್ನೆ ಪತ್ರಿಕೆ ಒಂದು ಪ್ಯಾಟರ್ನ್ ಆಗಿದ್ದರಿಂದ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು KSEEB ಅವರು ರಿಲೀಸ್ ಮಾಡಿದರು. ಅದರಲ್ಲಿ ಬಂದಂಥ ಪ್ರಶ್ನೆ ಇದು. 5 ಮಾನಗಳು ಅನ್ನೋದು ಉತ್ತರ. ಆ 5 ಮಾನಗಳು ಅನ್ನೋ ಉತ್ತರ ಯಾವ ರೀತಿ ಬಂತು ಅನ್ನೋದನ್ನು ನೋಡೋಣ. ಪ್ರಶ್ನೆ, 4 - 3 ಈ ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ 5 ಮಾನ ಅಂತ ಉತ್ತರ ಇದೆ. ಯಾಕೆ ಆ 5 ಮಾನಗಳು ಯಾಕೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ಮೂಲ ಬಿಂದುವಿನಿಂದ ನಿರ್ದೇಶಾಂಕ ಬಿಂದುವಿಗೆ ಇರ್ತಕ್ಕಂಥ ದೂರವನ್ನು ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ D = x² + y². ಸೊ D ನಾವು ಇಲ್ಲಿ ಇದು ಈ 4ನೇ x ಅಂತ ತೊಗೊಳ್ತೀವಿ, -3ನ y ಅಂತ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ 4² + 3² ಆಯಿತು. 4² ಅಂದರೆ 16, ಎಲ್ಲ ಸ್ಕ್ವೇರ್ ರೂಟ್ ಒಳಗೇ ಬರುತ್ತೆ, ನೆನಪಿರಲಿ. ಪ್ಲಸ್ 3² ಅಂದರೆ 9. ಸೊ √25 ಬಂತು. √1 25 ಅಂದರೆ ನಮಗೆ ಗೊತ್ತಿದೆ D, ಅದರ ಬೆಲೆ 5. ದೇರ್ಫೋರ್ 5 ಮಾನಗಳು ಬಂದಿದೆ ಉತ್ತರ. ಈ ರೀತಿ ನೀವು ಹಿಂದುಗಡೆ ವರ್ಕ್ ಬುಕ್ ಇರುತ್ತೆ, ವರ್ಕ್ ಶೀಟ್ ಇರುತ್ತೆ ನಿಮ್ಮ ಆನ್ಸರ್ ಪೇಪರ್ ಹಿಂದುಗಡೆ. ಅದರಲ್ಲಿ ನೀವು ಇದನ್ನು ವರ್ಕೌಟ್ ಮಾಡಿಬಿಟ್ಟು ಇಲ್ಲಿ ಆಪ್ಷನನ್ನು ಟಿಕ್ ಮಾಡಬೇಕಾಗತ್ತೆ ಅಥವಾ ಟಿಕ್ ಮಾಡಿಬಿಟ್ಟು ಅದರ ಕ್ರಮ ಸಂಖ್ಯೆಯನ್ನು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆ, x1 y1 ಮತ್ತು x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ನೋಡಿ, ಸೂತ್ರವನ್ನು ಬರೆಯಿರಿ ಅಂತ ಕೇಳಿಲ್ಲ. ಇದು ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಂಥ ಪ್ರಶ್ನೆ. ಜೂನ್ 2020 ಆ್ಯನ್ಯುವಲ್ ಎಕ್ಸಾಮ್ ಆಗಿದ್ದೆ ಜೂನ್ ತಿಂಗಳಲ್ಲಿ ಕೋವಿಡ್ ಕಾರಣದಿಂದಾಗಿ. ಹಾಗಾಗಿ x1 y1 ಮತ್ತು x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಅಂದರೆ ನೀವು ಟೆಕ್ಸ್ಟ್ ಬುಕ್ ಓದಿದರೆ ಇಂಥ ಪ್ರಶ್ನೆಗಳು ಅರ್ಥ ಆಗುತ್ತೆ. ಇದು ನೇರವಾಗಿ ಸೂತ್ರವನ್ನು ಕೇಳಿದರೆ ಸೂತ್ರವನ್ನೇ ಬರೀಬೇಕು ಅಂತ ನಿಮಗೆ ಗೊತ್ತಾಗಬೇಕು. x1 y1 ಮತ್ತು x2 y2 ಎರಡು ಈ ನಿರ್ದೇಶಾಂಕ ಬಿಂದುಗಳನ್ನು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ಅಂದರೆ P(x(y) = x1 + x2/2 ಮತ್ತು y1 + y2/2. ಈ ರೀತಿಯ ಪ್ರಶ್ನೆಗಳನ್ನು ಈ ವರ್ಷ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. 1 ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ಆದರೂ ಬರ್ಬೋದು ಅಥವಾ ವೆರಿ ಶಾರ್ಟ್ ಆನ್ಸರ್ ಆದ್ರೂ ಬರ್ಬೋದು. ಆಲ್ ದ ಬೆಸ್ಟ್.